ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ಆರಾಮದ್ರಿ ಅಂತ ಅಂದ್ಕೊಳಕತ್ತೀನಿ. ನಾನು ಕೂಡ ಆರಾಮದೀನಿ ಅಂದರೂ ಸ್ವಲ್ಪ ಹುಷಾರಿಲ್ಲ ನೋಡ್ರಿ. ಬಾಳಕ್ಕೆ ಮೆಣಸಿಕಾಯಿ ಅಂತೀವಿ ನಮ್ಮ ಕಡೆ. ಇವು ಮಜ್ಜಿಗೆ ಮೆಣಸಿಕಾಯಿ ಮಾಡ್ತಾಯಿದ್ದೀನಿ ನೋಡ್ರಿ. ಹಿಂಗೆಲ್ಲ ಅಷ್ಟು ಸೀಳು ಇಟ್ಕೊಂಡಿದ್ದೀನಿ. ಎಲ್ಲಷ್ಟು ಮೆಣಸಿಕಾಯಿನ ಬಾಯಿ ಸೀಳು ಇಟ್ಕೊಂಡಿದ್ದೀನಿ. ಇವನ್ನ ಮೊಸರುಗಾಯಿ ಮಾಡ್ತೀನಿ ರೀ. ಇವನ್ನ ನೋಡ್ರಿ ಎಲ್ಲ ಅಷ್ಟು ತರ್ಸೀನಿ ರೀ. ಭಾಳ ದಿನ ಆಯಿತು ತರ್ಸೀನಿ ಅಂದ್ರೆ ನಮ್ಮ ನಾದಿನಿ ಆಗ್ಬೇಕು, ಒಬ್ಬರು ತಂದು ಕೊಟ್ಟಾರ. ಅವರು ಮೆಣ್ಸಿಕಾಯಿ ಹರಿಯಾಕೆ ಹೊಲಕ್ಕೆ ಹೋಗ್ತಾರೆ ರೀ. ಹೊಲ್ದಾಗ ತೊಗೊಂಬಂದಾಗ ತಂದು ಕೊಟ್ಟರೆ ಎಷ್ಟಕ್ಕೊಂದು ಮಾಡಬೇಕು ಅಂದ್ಕೊಂಡು 3 ದಿನ ಆಯ್ತು ರೀ. ಹುಷಾರಿರ್ಲಾರ್ದಕ್ಕೆ ಸುಮ್ಮನೆ ಇಷ್ಟ ಬಿಟ್ಟು ಕುಂತೀನಿ. ಮಾಡಬೇಕು, ಇವಾಗ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ 8 ಗಂಟೆ ಆಗೈತೆ ರೀ, ರಾತ್ರಿ ಟೈಮು. ಇವಾಗ ಇದನ್ನು ಮಾಡಿಬಿಟ್ಟು ಇಷ್ಟೇ ನೆರಳಲ್ಲಿ ಬೆಳಗ್ಗೆ ಆಗೋರಿಗೆ ಇಷ್ಟೇ ಇಡಬೇಕು ರೀ. ಬೆಳಗ್ಗೆ ಬಿಸಿಲಿಗೆ ಒಣಗಬೇಕು. ಅದನ್ನು ಮಾಡೋದಕ್ಕೆ ಏನು ತೊಗೊಂಡಿದ್ದೀನಪ್ಪ ಅಂತಂದ್ರೆ ಇಷ್ಟು ಮೆಂತ್ಯ ಕಾಳು ರೀ. ಹುರಿದೀನಿ ರೀ. ಇವು ಮೆಂತ್ಯ ಹುರ್ಕೊಂಡಿರ್ತೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಮೆಂತ್ಯ ಕಾಳು, ಆಮೇಲೆ ಉಪ್ಪು, ಮೊಸರು. ಮೊದಲು ಇದು ಪೌಡ್ರ್ ಮಾಡ್ಕೊಂಬರ್ಬೇಕು ರೀ. ಪೌಡ್ರ್ ಮಾಡ್ಕೊಂಬಂದು ಇದಕ್ಕೆ ಏನೇನು ಒಳಗೆ ಸ್ಟಫಿಂಗ್ ಮಾಡ್ಬೇಕು ರೀ. ಅದಕ್ಕೆ ಸ್ಟಫಿಂಗ್ ಮಾಡಿಬಿಟ್ಟು ಒಣಗಿಸ್ಬೇಕು ರೀ. ಇವತ್ತು ಒಂದಿನ ನೆರಳಲ್ಲಿರ್ಬೇಕು, ರಾತ್ರಿ ಪೂರ್ತಿ ನೆರಳಲ್ಲಿರಬೇಕು. ಬೆಳಗ್ಗೆ ಬಿಸಿಲಿಗೆ ಹಾಕ್ತೀನಿ ರೀ. ಅಂದ್ರೆ ರಾತ್ರಿ ಪೂರ್ತಿ ಇವು ಇಷ್ಟೇ ಇಟ್ಟಿದ್ನಿ ಇದೆಲ್ಲ ತುಂಬಿ ಅಂತಂದ್ರೆ ಹೀರ್ಕೊಂತಾವ್ರಿ ಉಪ್ಪು ಹುಳಿ ಇದು. ಆಮೇಲೆ ಇದ್ರ ಘಮ ಭಾರಿ ಬರ್ತೈತೆ ರೀ ಮೆಂತ್ಯ ಕಾಳಿಂದು. ಇದೆಲ್ಲ ಮೆಣಸಿಕಾಯಿ ಒಳಗೆ ಹೀರ್ಕೊಂತಾವಲ್ರಿ. ಬೆಳಗ್ಗೆ ಬಿಸಿಲಿಗೆ ಹಾಕಿದ್ರೆ ಚಂದ ಅನ್ಸುತ್ತೆ ರೀ. ಇವಾಗ ಒಂದು 100 ಗ್ರಾಮು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ರೀ. ಹುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, ಅದಕ್ಕೆ ಎಷ್ಟು ಹಾಕಬೇಕು ಅಷ್ಟು ಉಪ್ಪು ತೊಗೊಂಡಿದ್ದೀನಿ. ಆಮೇಲೆ ಜೀರಿಗೆ ಹಾಕ್ಬೇಕು ರೀ. ಇದಕ್ಕೆ ಒಂದು 50 ಗ್ರಾಮಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇವೊಂದು ಅರ್ಧ ಕೆ ಜಿ ಆಗ್ಬೋದು ರೀ ಮೆಣಸಿಕಾಯಿ. ಅರ್ಧ ಕೆ ಜಿ ಮೆಣಸಿಕಾಯಿಗೆ 100 ಗ್ರಾಮ್ ಮೆಂತ್ಯ, 50 ಗ್ರಾಮ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ರೀ. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕಬೇಕಾಗತ್ತೆ ನೋಡಿರಿ. ಜೀರಿಗೆ ಇದನ್ನೆಲ್ಲನೂ ಮಿಕ್ಸಿ ಮಾಡ್ಕೋಬೇಕ್ರಿ. ಸಣ್ಣ ಪೌಡ್ರ್ ಮಾಡ್ಕೋಬೇಕು. ತರಿ ಇದ್ರೆ ನಡಿತೈತೆ ರೀ, ಸಣ್ಣಗಂತ ಏನಿಲ್ಲ, ತರಿ ಇದ್ರೆ ನಡಿತೈತಿ. ಅದು ಮೆಂತ್ಯ ಕಾಳಲ್ರಿ, ನಾವು ತರಿ ಇದ್ರೂ ಅದು ಜಿಗಿಟ್ಟು ಬಂದುಬಿಡುತ್ತೆ. ಅದು ಮಿಕ್ಸಿ ಮಾಡ್ಕೊಳ್ಳೋಣ ರೀ. ಇವಾಗ ಮೊದಲು ಮೆಂತ್ಯ ಕಾಳು ಹಾಕೋದು, ಆಮೇಲೆ ಜೀರಿಗೆ ರೀ. ಎಷ್ಟು ಜೀರಿಗೆ ತೊಗೊಂಡಿದ್ರಲ್ಲ ಅಷ್ಟು ಜೀರಿಗೆ ಹಾಕ್ಕೊಳೋದು. ಆಮೇಲೆ ಉಪ್ಪು ರೀ. ಚಂದ ಆಗತ್ತೆ ರೀ, ಘಮ ಭಾರಿ ಇರ್ತೈತಿ ಅದರದ್ದು. ಹೋಳಿಗೆ ಜೊತೆ ಕರೆದು ತಿನ್ನೋದಕ್ಕೆ ಮಸ್ತ್ ಟೇಸ್ಟ್ ಕೊಡ್ತಾವ್ರಿ ಇವು. ಉಪ್ಪು ಹಾಕಿ ನೋಡಿರಿ. ಇವಾಗ ಮಿಕ್ಸಿ ಮಾಡ್ಕೊಂಬರೋಣ ಅಂತದನ್ನು. ನೋಡಿರಿ ಇವಾಗ ಪೌಡ್ರ್ ಆಗೈತಿ. ತರಿತರಿನೇ ಐತ್ರಿ ಪೂರ್ತಿ. ಮೆಂತ್ಯ ಕಾಳು ಪೂರ್ತಿ ಸಣ್ಣ ಆಗೋದೇ ಇಲ್ಲರಿ. ಅದು ನಾವು ಎಷ್ಟೇ ಸಣ್ಣ ಹಾಕ್ಬೇಕಂದ್ರೆ ಅಷ್ಟು ತರಿ ಇರೋದೇ. ಪರವಾಗಿಲ್ಲ, ಏನಾಗಲ್ಲ ರೀ. ಅದೆಲ್ಲ ಮೊಸರು ಹಾಕ್ತೇನೆ ನೋಡಿರಿ. ಈಗ ಬರೀ ಮೊಸರಲ್ಲೇ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಈಗ ಅದು ನುಣ್ಣಗಾಗೋದಕ್ಕೆ ಸ್ವಲ್ಪ ಮೊಸರು ಹಾಕ್ತೀನಿ ರೀ. ಆಮೇಲೆ ಗಟ್ಟಿ ಆಗ್ತಾ ಬರುತ್ತೆ ರೀ. ಅದು ಸ್ವಲ್ಪ ತಿಳಿನೇ ಇರಬೇಕು. ನಾ ಬರ್ತಾ ಮಿಕ್ಸ್ ಮಾಡ್ತಾ ಇದ್ದೇನೆ ರೀ ಮೊಸರನ್ನ. ಅದಕ್ಕೆ ಅದೇನು ಮೆಣಸಿಕಾಯಿ ತೊಗೊಂಡಿದ್ನಲ್ಲ ಅವೆಲ್ಲ ಸ್ಟಫಿಂಗ್ ಮಾಡೋವರೆಗೂ ಮೊಸರು ಹಾಕಿ ತಿಳಿ ಮಾಡ್ತಾ ಒಳಗೆ ತುಂಬಿದ್ದೀನಿ ನೋಡಿರಿ. ಈಗ ನೋಡಿರಿ ಒಳಗೆ ತುಂಬೋದಕ್ಕೆಲ್ಲ ಇದು ಮಾಡೀನಿ. ಮೊದಲೇನು ಸೀಳು ಇಟ್ಕೊಂಡಿದ್ನಲ್ಲ ಮೆಣಸಿಕಾಯಿ, ಸ್ವಲ್ಪ ಅಗಲ ಮಾಡ್ಕೋಬೇಕು. ನೀವು ಸ್ಪೂನಿಂದಾದರೂ ಆ ಥರ ತುಂಬ್ಕೋಬೋದು, ನಾವು ಕೈಯಿಂದನೂ ತುಂಬ್ಕೋಬೋದು. ನಾನು ನಿಮಗೆ ತೋರಿಸೋದಕ್ಕಷ್ಟೇ ಸ್ಪೂನ್ ಯೂಸ್ ಮಾಡೀನಿ. ಆಮೇಲೆ ಎಲ್ಲ ಕೈಯಿಂದನೇ ಬಡ ತುಂಬಿಟ್ಟಿನಿ ರೀ. ನಾವು ಅಡುಗೆ ಮಾಡೋದಕ್ಕೆ ಕೈ ಉಪಯೋಗಿಸ್ಬಿಟ್ಟೆ ರೂಢಿ ಐತೆ ರೀ ನಮ್ಗೆ. ಹೀಗಾಗಿ ಕೈಯಿಂದ ಹಿಂಗೆ ತೊಳೋದು, ಒಳಗೆ ಒಂದೇ ಬೆರಳಿಂದ ಸೌರಿ ಬಿಡೋದು, ಈ ಥರ ಮಾಡ್ತಾ ಬಂದಿದ್ದೇನೆ ರೀ. ಇದಾದ್ರೆ ಲೇಟ್ ಆಗುತ್ತೆ ರೀ, ಟೈಮ್ ಬೇರೆ ಲೇಟ್ ಆಗುತ್ತೆ, ಹುಷಾರು ಬೇರೆ ಇಲ್ಲ. ಹೀಗಾಗಿ ಬಡ ಕೈಯಿಂದನ ತುಂಬಿಟ್ಟು ಕುಂತ್ಬಿಟ್ಟೇನೆ ರೀ. ಆ ಕಡೆ ಮಲಗಿಬಿಟ್ಟೆ, ರೆಸ್ಟ್ ಮಾಡಿದೆ ನೋಡ್ರಿ. ಅದೇ ಥರನೇ ತುಂಬೋದು. ಯಾರೆಲ್ಲ ಸ್ಪೂನ್ ಸಹಾಯದಿಂದ ಮಾಡ್ತಾರಲ್ರಿ ಅವರಿಗೆ ಸರಳ ಅನ್ಸತ್ತೆ ರೀ.
ಈ ಥರ ನೋಡಿರಿ, ಈ ಥರ ಎಲ್ಲ ಅಷ್ಟು ತುಂಬಿಬಿಟ್ಟು ಸಿಗ್ತೇನೆ ರೀ ನಿಮ್ಗೆ. ಆಮೇಲೆ ಅಷ್ಟು ಎಲ್ಲ ತುಂಬಿದ್ರೊಳಗೆ ತೋರಿಸ್ತೀನಿ ಅಂತ್ರಿ ಹೆಂಗೆ ತುಂಬಿಟ್ಟಿನಿ ಅಂಥೇಳಿ. ರಾತ್ರಿ ನೋಡ್ರಿ ಇವಿಷ್ಟು ಎಲ್ಲ ಮೊಸರುಗಾಯಿಗೆ ಎಲ್ಲ ತುಂಬಿಟ್ಟಿದ್ನೆಲ್ಲ ಎಲ್ಲ ಹೀರ್ಕೊಂಡ್ಬಿಟ್ಟು ಇವು ಇದು ಬಿಸಿಲು ಬಿದ್ದಿಂದ ಮೇಲೆ ಮೇಲೆ ಹಾಕ್ಬೇಕ್ರಿ. ಒಂದು 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 ತಳ್ಳ ಒಂದಕ್ಕೊಂದು ಬಿಡಿಸಿ ಒಂದಕ್ಕೊಂದು ಅಂಟ್ಲಾರ್ದಂಗೆ ಹಾಕಬೇಕು. ಒಂದು 2 ದಿನ ಬಿಸಿಲಾಗ ಒಣಗಿಸಿ ತೆಗೆದಿಡ್ಬೇಕು. ಇವು ನಾವು ಹೋಳ್ಗೆ ಮಾಡಿದಾಗ ತಿನ್ನೋಕೆ ಜೊತೆಗೆ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡು ತಿನ್ನೋಕೆ ಚಂದ ಟೇಸ್ಟ್ ಬರ್ತಾವೆ ರೀ. ಕುರುಡಿಗೆ ಹಪ್ಪಳ ತಿಂತೀವಲ್ರಿ ಅವ್ರ ಜೊತೆ ಇವನು. ಈಗ ನೋಡಿರಿ ಇವೇನು ಬಾಳಕ್ಕೆ ಮೆಣಸಿನ್ಕಾಯಿ ಅಂತೇಳಿ ಮಾಡಿನಲ್ರಿ, ಮಜ್ಜಿಗೆ ಮೆಣಸಿನ್ಕಾಯಿ, ಇವನ್ನ ಈ ಥರ ತೆಳ್ಳಗೆ ಹಾಕೇನ್ರಿ. ಈ ಥರ ಹಾಕಿಬಿಟ್ಟಿನಿ ಇದರ ಒಂದು. ಆಮೇಲೆ ಇದ್ರಾಗ ಇವೆಲ್ಲ ತೆಳ್ಳಗೆ ಹಾಕಿಬಿಟ್ಟಿನಲ್ಲ, ಇವನ್ನ ಬಿಸಿಲೊಳಗೆ 2 ದಿನ ಒಣಗಿಸ್ತೀನಿ ರೀ. ಒಣಗಿಸಿದ ಬಳಕ ಇವು ಹೆಂಗೆ ಅಕ್ಕವ ಹೆಂಗೆ ಆಗಿರ್ತಾವ ಅಂತೇಳಿ ನಿಮಗೆ ತೋರಿಸ್ತೀನಿ ಅಂತ ರೀ. ಈಗ ನೋಡಿರಿ ಇವನ್ನ ಮ್ಯಾಲೆ ಬಿಸಿಲಾಗ ಇಟ್ಟು ಬರೋದು ಕಳಿಸ್ತೇನೆ ರೀ ನನ್ನ ಮಗನ ಕೈಯಾಗ. ಒಯ್ದಿಟ್ಟು ಬರಪ್ಪ. ನೋಡಿ ಸ್ನೇಹಿತರೆ, 1 ದಿನದ ಬಿಸಿಲಿಗೆ ಈ ಥರ ಆಗ್ಯಾವು. ಹಿಂಗಾಗ್ತಾವೆ ನೋಡಿ, ಪೂರ್ತಿ ಬೆಳ್ಳಗಾಗ್ತಾವೆ ಒಣಗಿದ ಬಳಕ. ಇವು ಒಣಗಿದ ಬಳಕ ಎಣ್ಣೆ ಒಳಗೆ ಕರಿಯೋಕೆ ಭಾಳ ಚಂದ ಅನ್ನಿಸ್ತದೆ ರೀ. ಇಷ್ಟ ಆಗ್ಯಾವ ನೋಡಿರಿ. ಇನ್ನೂ ಒಣಗಬೇಕು, ಇನ್ನೂ 2 ದಿನ ಒಣಗಬೇಕು. ಒಂದೇ ದಿನದ ಬಿಸಿಲಿಗೆ ಈ ಥರ ಆಗ್ಯಾವು. ಆಮೇಲೆ ಇಲ್ಲಿ ನಾನು ನೋಡಿರಿ ಚಂದ ಅಕ್ಕವ್ರಿ ಇವು ಒಣಗಿದ ಬಳಕ ಒಂದಿನ ತೋರಿಸ್ತೀನಿ ರೀ ನಿಮ್ಗೆ. ನಾಳೆ ಅಮಾವಾಸ್ಯೆ ಹೋಳ್ಗೆ ಮಾಡಿರ್ತೀನಲ್ಲ ಅವಾಗ ಇದು ಹುರಿದ್ಬಿಟ್ಟು ತೋರಿಸ್ತೀನಿ ಯಾವ ಥರ ಆಗ್ಯಾವ ಅಂಥೇಳಿ. ಇಷ್ಟ ಆಯ್ತು ನೋಡಿರಿ ಈ ವಿಡಿಯೋ. ನಿಮ್ಗೆ ಹೆಂಗೆ ಅನ್ನಿಸ್ತು, ಬಾಳಕ್ಕೆ ಮೆಣಸಿನ್ಕಾಯಿ ಮಾಡಿದ್ದು ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತೇಳಿ ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ರಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಬಾಯ್.